ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಇವಾಗ ಚಳ್ಳಕೆರೆಗೆ ಹೋಗ್ತಾ ಇದ್ವಿ. ಇವತ್ತು ದಾವಣಗೆರೆಯಿಂದ ಚಳ್ಳಕೆರೆಗೆ ಹೋಗ್ತಾ ಇದ್ದೀವಿ. ಇವತ್ತು ನಾಳೆ ಸ್ವಲ್ಪ ನಮ್ಮ ಆಂಟಿಯವ್ರದ್ದು ಒಂದು ಫಂಕ್ಷನ್ ಇತ್ತು, ತಿಥಿ ಫಂಕ್ಷನ್ನು, ಅದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಬೇರೆ ಕೆಲಸನೂ ಇದೆ ನಮ್ಮದು, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಗೈಸ್ ನೋಡಿ, ನಾನು ನನ್ನ ಮಗ ಇಬ್ಬರು ರೆಡಿ ಇದ್ದೀವಿ, ನಮ್ಮ ಅತ್ತೆನೂ ರೆಡಿ ಇದ್ದಾರೆ. ಸೊ ನಮ್ಮ ಮನೆಯವ್ರು ಸ್ವಲ್ಪ ಇಲ್ಲೇ ಹೋಗಿದ್ದಾರೆ. ಇವಾಗ ದಾವಣಗೆರೆ ಟು ಚಳ್ಳಕೆರೆ ಹೋಗೋದು. ಸೊ ನಾನು ವೀಡಿಯೋ ಎಲ್ಲ ಹೇಗಾಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಮಗ ಆಳಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ನಿಮಿಷ ನೋಡಿ, ಹಾಯ್ ಮಾಡು ಗೈಸ್. ನೋಡಿ ಇವನೇ ನನ್ನ ಮಗ ನಿಶಾಲ್ ರಣಜ್ ಅಂತ. ಸೊ ಹೋಗ್ತಾ ನಾವು ವೀಡಿಯೋ ಮಾಡ್ತೀನಿ, ಪ್ಲೀಸ್ ವಾಚ್ ಮಾಡಿ. ಬಾಯ್. ಸೊ ಗಾಯ್ಸ್, ಇವಾಗ ಮತ್ತೆ ಬೇರೆ ಡ್ರೆಸ್ ಅಂತ ಅಂದ್ಕೊಬಿಡಿ, ಯಾಕೆಂದರೆ ನನ್ನ ಮಗ ಸುಸ್ಸು ಮಾಡಿಬಿಟ್ಟ ಅಂತ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿದೆ. ಸೊ ಇವಾಗ ಹೊರಟ್ವಿ ಕಾರಲ್ಲಿ, ನಾನು ನಮ್ಮ ಅತ್ತೆ, ನಮ್ಮ ನಾದಿನಿ, ನನ್ನ ಮಗ ಆ್ಯಂಡ್ ನನ್ನ ಗಂಡ ಅಷ್ಟು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವು ಮಧ್ಯಾಹ್ನ ಹೊರಟಿದ್ರಿಂದ ಮಧ್ಯೆ ಎಲ್ಲ ಮಧ್ಯೆ ಗಾಡಿ ಊಟ ಎಲ್ಲ ತಗೋಬೋದು. ನಾವು ಆರ್ಡರ್ ಮಾಡ್ಕೊಂಡು ಕುಚ್ಚ ಮತ್ತು ಪನ್ನೀರ್ ಗ್ರೇವಿ ಮತ್ತು ವೆಜಿಟೇಬಲ್ ಕರಿ ಮಾಡಿದ್ವಿ. ಟೇಸ್ಟ್ ಚೆನ್ನಾಗಿತ್ತು. ನೆಕ್ಸ್ಟು ಅದೇ ಹೊಟ್ಟೆ ತುಂಬೋದಾಯಿತು. ಒಂದು ರೈಸ್ ಇದೆ ಅಂತಂದರೆ ಒಂದು ವೆಜಿಟೇಬಲ್ ಫ್ರೈಡ್ ರೈಸ್ ಊಟ ಮಾಡೋದಕ್ಕೆ ಸುಸ್ತು ಹೊಡೆದೋಗ್ಬಿಟ್ವಿ. ಸೊ ಫೈನಲಿ ನಾವು ಚಳ್ಳಕೆರೆಗೆ ಬಂದ್ವಿ, ಬಟ್ ಅದನ್ನು ವ್ಲಾಗ್ ಮಾಡ್ಲಿಕ್ಕಾಗಲಿಲ್ಲ ನಾನು. ಸೊ ಇದು ಬಂದುಬಿಟ್ಟು ನಾವು ಮೀನ್ಸ್ ತರಕಾರಿ ತೊಗೊಬರ್ತಾರೆ, ನಾಳೆ ಇದೆಯಲ್ಲ ತಿಥಿ, ಅದಕ್ಕೋಸ್ಕರ ತರಕಾರಿ ತರೋಣ ಅಂತ ನಾನು, ಆಂಟಿ, ನಮ್ಮ ಮನೆಯವರು, ಮಾಣಿಕ್ಯ ಅಂದರೆ ನಮ್ಮ ಚಿಕ್ಕಪ್ಪನ ಮಗ ಅವನು. ಸೊ ನಾವೆಲ್ಲ ಹೋಗ್ತಾ ಇದ್ವಿ. ನಾವು ಡೈರೆಕ್ಷನ್ ಕರೆಕ್ಟ್ ಹೇಳ್ತೀವಿ, ಕೈ ಮಾತ್ರ ಈಗ ಸೊಟ್ಟು ಸೊಟ್ಟು ತೋರಿಸ್ತೇವೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ಚಳ್ಳಕೆರೆ. ಫೈನಲಿ ನಾವು ತರಕಾರಿ ತಗೋಬರೋಣ ಅಂದರೆ ಅದೇ ನಾನಂತೂ ಇದೇ ಫಸ್ಟ್ ಟೈಮ್ ಚಳ್ಳಕೆರೆಗೆ ಈ ಥರ ಎಲ್ಲ ತರಕಾರಿ ಕಲೆಕ್ಷನ್ ಮಾಡ್ತೀವಿ. ಹಾಕಿರಲಿಲ್ಲ ಈ ಥರ ಇದೆ ನೋಡಿ, ಮಾರ್ಕೆಟ್ ಈ ಥರ ಇದೆ.
ಕಟ್ಟಲ್ಲ ಭಾಳ ಶುಂಠಿ ಸೊಪ್ಪು ಎಲ್ಲ ಇಲ್ಲೇ ತಗೊಂಡ್ವಿ. ನೆಕ್ಸ್ಟ್ ಈ ಕಡೆ ಬೆಳ್ಳುಳ್ಳಿ ತಗೊಳ್ಳೋಣ ಅಂತ ಬಂದ್ವಿ. ಬೆಳ್ಳುಳ್ಳಿ 1/4 ಕೆಜಿಗೆ 30 ರೂಪಾಯಿ ಗೊತ್ತಿರುತ್ತೆ ನಿಮಗೆ. ಸೊ ಬೆಳ್ಳುಳ್ಳಿ ತಗೊಂಡ್ವಿ. ಸೊ ಫೈನಲಿ ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ತೊಗೊಂಡ್ವಿ. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲ ಫೈನಲ್ಲ ತೊಗೊಂಡು ಐಟಮ್ ತೊಗೊಂಡ್ವಿ. ಈ ಥರ ಸೊಪ್ಪು ಗಿಪ್ಪು ಸೌತೆಕಾಯಿ ನಿಂಬೆಹಣ್ಣು ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡ್ವಿ. ಎಲ್ಲ ತೊಗೊಂಡು ಹೊರಟ್ವಿ. ಎಲ್ಲಿ ಕುಡ್ಬಿಡೋಣ ಬಿಡತ್ಲಾಗೆ ಏನು ಮಾಡ್ತೀರಾ ಅಲ್ಲಿ ಕಾರಲ್ಲಿ ಅಲ್ಲಿ ಹಿಂಗೆ ನೋಡ್ಕೊಂಡು ಹೋಗ್ತೈತೆ ಅಜ್ಜಿ. ಡೋರ್ ಹಾಕಬೇಕಂತೆ ಹಾಕಿದ್ದೀನಲ್ಲ. ಐಸ್ ಕ್ರೀಮ್ ತಿಂತೊಬರಕ್ಕೆ ಹೋಗಿದ್ದೆ. ಹೊಡ್ಕೊಂಡು ಹೋಗಂಗೆ ಬರ್ತಾನ ಅವನು. ತರ್ತಾರಂತ ಅವೇ ಸಾಕ್ಬಿಡು. ಇವತ್ತೊಂದು ಹಾಕಿದ್ವಿ. ಧರಣಿ ಮಾಡ್ತವ್ರೆ. ಅಂಬೇಡ್ಕರ್ ಭವನ ಹತ್ತಕ್ಕೆ ಎಷ್ಟು ವರ್ಷ ಇಲ್ಲ ಮುಂದೆ ಇಲ್ಲ ಇಲ್ಲೇ ಲಾಸ್ಟ್ ಕಣಪ್ಪ. ಸೊ ಫೈನಲಿ ಎಲ್ಲ ಸುಸ್ತಾಗ್ಬಿಟ್ಟಿದ್ವಲ್ಲ, ಸ್ವಲ್ಪ ಎಳ್ನೀರು ಕುಡಿಯೋಣ. ಎಳ್ನೀರು ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಂಟಿ ಕೊಡಿಸ್ತೀನಿ ಎಲ್ಲರೂ. ಬಲ್ದೋಗಿರತ್ತೆ ಕಣಪ್ಪ. ನಾನು ಬರೀ 600 ಸ್ಪೀಡ್ ಬೈ ಡಿಫರೆನ್ಸ್. ಅಲ್ಲ ಇಲ್ಲಿ ಇಡಬೇಕಾ ಅಥವಾ ಒಡೆ ಮೇಲೆ ಇಡಲಾ? ಎಲ್ಲ ಅಲ್ಲಿ ಏ ಮಾಡಪ್ಪ. ಇನ್ನು ಮನೆಗೆ ಸಾಮಾನು ಇದಾವೆ, ಅವೆಲ್ಲ ತಗೊಂಡು ಹೋಗು. ಸೊ ಗಾಯ್ಸ್, ಇದು ನಮ್ಮದು ತಳಕೆರೆಗೆ ಬಂದಿದ್ವಲ್ಲ ಅದ್ರ ಮನೆ. ಫಸ್ಟ್ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಇವಾಗ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಮ್ಮ ಅತ್ತೆ ಮಾವ, ನಮ್ಮ ಮಾವೊಂದು ಹುಟ್ಟೂರು ಇದೆ. ಸೊ ಇದು ಹಣ್ಣು 2 ಮನೆ, ಸೌತೆಕಾಯಿ ಎಲ್ಲ ಥರದಿತ್ತಲ್ಲ, ಇಷ್ಟೆಲ್ಲ ತಂದ್ವಿ. ಆ ಕಡೆ ಒಂದು ಮನೆ, ಈ ಕಡೆ ಒಂದು ಮನೆ. ಅಲ್ಲಿ ಇದು ಒಬ್ಬ ಆಂಟಿ ಗುಟಣಿ ಎದ್ದಿದ್ದಾನೆ ಕಣಪ್ಪ, ಆಂಟಿ ಅಂತಿದ್ದಾರೆ. ಅವ್ರದ್ದು ಈ ಕಡೆ ಮನೆ ಅವ್ರದ್ದು. ತುಂಬ ಚಿಕ್ಕದಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿದೆ ಮನೆ, ಮಾತ್ರ ಪುಟ್ಟ ಪುಟ್ಟ ಮನೆಗಳು ಅವ್ರದ್ದು. ನೆಕ್ಸ್ಟು ಈ ಕಡೆ ನಮ್ಮ ಗೌರಿ ಆಂಟಿ ಮನೆ. ಇವರು ನಮ್ಮ ಆಂಟಿ ಅರಸೀಕೆರೆಯಿಂದ ಬಂದಿದ್ದಾರೆ. ಸೊ ಇದು ಗೌರಿ ಆಂಟಿ ಮನೆ. ಅವ್ರದ್ದು ಅಷ್ಟೇ ಮನೆ ಕೂಡ ಪುಟ್ಟದಾಗೇ ಇದೆ, ಬಟ್ ಚೆನ್ನಾಗಿದೆ. ಎಲ್ಲ ನಮ್ಮ ಮಾವ ಆವಾಗಿನ ಕಾಲದಲ್ಲಿ ಮೀನ್ಸ್ ಆವಾಗ ಇದೆ ಮನೆ ಅವ್ರದ್ದು. ಇವಾಗ ನಾವು ದಾವಣಗೆರೆಯಲ್ಲಿ ಇರೋದಷ್ಟೇ. ಮನೆ ಎಲ್ಲ ಒಂಥರ ಚೆನ್ನಾಗಿದೆ, ಕ್ಯೂಟಾಗಿ. ಮನೆ ಮುಂದೆ ಈ ಥರ ಎಲ್ಲ ಹಾಕ್ಕೊಂಡಿದ್ದಾರೆ. ನಮ್ಮ ಮಾವನ ತಮ್ಮ ಒಬ್ರು ಇದ್ದಾರಲ್ಲ, ಅವರು ಕಲ್ಲು ಕುಟ್ತಾರೆ ಅಂತ ಅಂದರೆ ಇವಾಗ ಒಳಕಲ್ಲು ಮತ್ತು ಅವೆಲ್ಲ ಮಾಡ್ತಾರಲ್ಲ ಗೈಸ್. ಇವಾಗ ಚಟ್ನಿ ಮಾಡ್ಕೊಂಡು ಕಲ್ಲುಗಳು ಎಲ್ಲ ಒಳಕಲ್ಲು ಅವೆಲ್ಲ ಅವರೇ ಮಾಡೋದು. ಈ ಥರ ಎಲ್ಲ ಮನೆ ಹಿಂಗೆ ಚಿಕ್ಕದಾಗಿ ಚೊಕ್ಕದಾಗಿದೆ, ಏನೋ ಅನ್ಕೋಬೇಡಿ. ಇಲ್ಲಿ ವೇದ ನನ್ನ ಮಗನ ಕರ್ಕೊಂಡು ಬಂದಿದ್ದಾಳೆ ನೋಡಿ. ಆವಾಗಿನ ದ್ವಾಪರದ ಕಾಲದ ಸೈಕಲ್ನ ನಮ್ಮ ತಿಪ್ಪೇರುದ್ರ ಸ್ವಾಮಿ ಅಂಕಲ್ ಅವರು ಯಾವಾಗ ಇವತ್ತಿಗೂ ಓಡಿಸ್ತಿರ್ತಾರೆ.
ಇವಾಗ ನನ್ನ ಮಗನ ಕರ್ಕೊಂಡು ಭಾಳ ಹೊತ್ತಾಯ್ತಲ್ಲ, ಮಲಗಿದ್ದ, ನಾವು ಬರೋಷ್ಟೊತ್ತಿಗೆ ಎದ್ದು ಬಿಟ್ಟಿದ್ದ. ಅವ್ನು ಕರ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿ ಹೋದೆ. ಆಂಟಿ, ನಮ್ಮ ಮಾವ ಇವರೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು. ಸೊ ನೆಕ್ಸ್ಟು ಅಲ್ಲಿ ತಿಥಿ ಅಂತ ಹೇಳಿದ್ನಲ್ಲ, ಇವರೇ ನಮ್ಮ ವಾಣಿ ಅಕ್ಕರಮ್ಮ. ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಬಂತು, ತೀರ್ಕೊಂಡು ಹೋಗ್ಬಿಟ್ರು. ಸೊ ಅವ್ರು ಏನಪ್ಪ ಅಂತಂದರೆ ಅವ್ರ ಕಡೆ ಎಲ್ಲ ಭಜನೆ ಎಲ್ಲ ಮಾಡ್ತಾರೆ. ಸರಿ ಹೇಳ್ತೀನಿ. ಭಜನೆಗೆಲ್ಲ ಜೋಡಿಸ್ಕೊತಾ ಇದ್ದಾರೆ. ಇವ್ರ ಕಡೆ ಹೆಂಗಂದರೆ ತಿಥಿ ಹಿಂದಿನ ದಿನ ಫುಲ್ಲು ಜಾಗರಣೆ ಮಾಡ್ತಾರೆ. ಅಂದರೆ ಈ ಥರ ಎಲ್ಲ ಜಾಗರಣೆಗೆ ಹಿಂದಿನ ದಿನ ಫುಲ್ಲು ರಾತ್ರಿ ಮಲಗಂಗಿಲ್ಲ. ನಮ್ಮ ಕಡೆ ಈ ಥರ ಶಾಸ್ತ್ರ ಇಲ್ಲ, ಬಟ್ ನಮ್ಮ ಗಂಡನ ಮನೆ ಕಡೆ ಎಲ್ಲ ಈ ಥರ ಶಾಸ್ತ್ರ ಇದೆ. ರಾತ್ರಿ ಯಾರು ಎಲ್ಲ ಜಾಗರಣೆ ಮಾಡಬೇಕು. ನೆಕ್ಸ್ಟ್ ತಿರುಮಾದಲ್ಲಿ ನಮ್ಮ ನಿಂದಾದರೆ ಒಂದು ಹಂಗೆ ಸ್ವಲ್ಪ ಹೋಗ್ಬರೋಣ ಅಂತಂದು ನಾವೆಲ್ಲರೂ ಹಿಂಗೆ ಸ್ವಲ್ಪ ಹೊರಗೆ ಹೋಗ್ಬರೋಣ ಅಂತ ಬಂದ್ವಿ. ಅಲ್ಲೇನೋ ಆರ್ಕೆಸ್ಟ್ರಾ ಅಂತೆ, ಅಲ್ಲಿ ನೋಡಿದ್ರೆ ದೇವಸ್ಥಾನ. ತನ್ನ ಪ್ರಕಾರದಿಂದ ಬೇಗ ಬೇಕೆಂದು ಕಾಗುಣವನ್ನು ಅತ್ತಿ ಹಾಕಿ ವಿಡಿಯೋ ಅಷ್ಟೇ, ಅದನ್ನು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಇವಾಗ ಬೆಳಗ್ಗಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬೆಳಗ್ಗೆ ಎಲ್ಲ ರೆಡಿಯಾಗಿ ನಮ್ಮ ಆಂಟಿ ಮನೆ ಹತ್ರ ಬಂದ್ವಿ. ಅವ್ರದ್ದು ಇಲ್ಲೇ ತಿಥಿ ಮಾಡ್ತಾ ಇರೋದು ಈ ಮನೆ ಆಗಿರೋದ್ರಿಂದ ಸೊ ಈ ಮನೆಗೆ ಬಂದ್ವಿ. ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನೋಡಿ ನಮ್ಮ ಮನೆಯವರು ಬಾಂಡ್ಲಿ ಮಾಡಿದ್ದಾರೆ. ಎಲ್ಲಿದ್ದಾರೆ? ಬಾಂಡ್ಲಿ ಆಗಿಬಿಟ್ಟಿದ್ದಾನೆ ಇವತ್ತು. ಅವನೇ ತಲೆ ಬೋಳಿಸ್ಕೊಂಡಿದ್ದಾರೆ. ಇವತ್ತು ಅವ್ರದ್ದೇ ಶಾಸ್ತ್ರ ಇತ್ತು. ಆಮೇಲೆ ಸ್ವಲ್ಪ ಐಸ್ ಕ್ರೀಮ್ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಗೈಸ್ ಇವಾಗ ನಾವು ಯಾವಾಗಲೂ ನಮ್ಮ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇದೇ ಅಂಗಡಿಯಿಂದ ಐಸ್ ಕ್ರೀಮ್ ತಿಂತಿದ್ರು. ಅದೊಂದು ಸೆಂಟಿಮೆಂಟ್ ಇವರಿಗೆ. ಯಾವಾಗ ಚಳ್ಳಕೆರೆಗೆ ಬಂದರೂ ಇಲ್ಲಿ ಐಸ್ ಕ್ರೀಮ್ ತೊಗೊಂಡು ತಿಂದ್ರೇ ಅವ್ರಿಗೆ ಸಮಾಧಾನ. ನೋಡಿ ಈ ಥರ ಮ್ಯಾಂಗೋ ಮತ್ತು ಬಾದಾಮ್ ತೊಗೊಂಡ್ರು. ಸೊ ನಾನು ಇವಾಗ ಅವ್ರ ಜೊತೆಗೆ ಇವಾಗ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ತಿನ್ನಲಿಕ್ಕೆ. ನನಗೂ ಇಷ್ಟ ಆಯಿತು, ಚೆನ್ನಾಗಿದೆ ಐಸ್ ಕ್ರೀಮ್ ಮಾತ್ರ. ಇವಾಗ ಮನೆ ಕಡೆ ಬಂದ್ವಿ. ಅಲ್ಲೆಲ್ಲ ಅಡುಗೆ ಸ್ಟಾರ್ಟ್ ನೋಡಿ. ಇಲ್ಲಿ ಘಮ ಘಮ ಅಂತ ಐತೆ. ಚಿಕನ್ ಫ್ಯಾಮಿಲಿ ರೈಸ್. ಸ್ಟೈಲ್ ಕುಷ್ಕಾ ಮಾಡ್ತಾ ಇದ್ದಾರೆ ಗಾಯ್ಸ್. ಅಂಕಲ್ ಹೇಳ್ರಿ, ವಿಡಿಯೋ ಮಾಡ್ತೀನಿ. ಏನಕ್ಕೆ ಮಾಡ್ತಾ ಇದ್ದೀರಿ ಅಂತ ಹೇಳ್ರಿ. ಹಾಂ, ಡ್ರೈ ಕುಷ್ಕಾ ಮುಸ್ಲಿಂ ಸ್ಟೈಲ್ ಗೈಸ್. ನೋಡ್ರಿ ನಮ್ಮ ಅಂಕಲ್ಲು ಮುಸ್ಲಿಂ ಸ್ಟೈಲ್ ಕುಷ್ಕಾ ರೈಸ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೋಸ್ಕರ ಅಂತೆ, ಓನ್ಲಿ ಫಾರ್ ಫ್ಯಾಮಿಲಿ ಅಂತೆ. ನೋಡಿ ಗೈಸ್, ಫ್ರೆಂಡ್ಸ್ ರೈಸ್ ಹುಷಾರು. ಟವಲ್ ಈ ಥರ ಕೈ ಹಿಡ್ಕೋ. ಫ್ರೈಸ್, ಚಿಕನ್ ಫ್ರೈ ನೋಡಿ ಗೈಸ್. ಓಪನ್ ಮಾಡು. ಗೈಸ್ ಮುದ್ದೆ ಮಾಡಕ್ಕೆ ನೀರು ಇಟ್ಟಿದ್ದಾರೆ ನೋಡಿ. ಮಟನ್ ಕರ್ರಿ. ಮಟನ್ ಕರ್ರಿ ಅಂತ ಇದು. ಹಾಂ ಗೈಸ್ ನೋಡಿ, ಮಟನ್ ಕರ್ರಿ. ಜನ ಎಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಈ ಕಡೆ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಅಕ್ಕ ಇವರಮ್ಮನೇ ತೀರ್ಕೊಂಡಿರೋದು. ಸೊ ಇವರು ಸೌತೆಕಾಯಿ ಹೆಚ್ಚುತ್ತಾಯಿದ್ರು. ಇವಾಗ ನಾವು ಸ್ವಲ್ಪ ಹೋಗ್ಬರೋಣ, ಹಂಗೆ ಹೊರಗೆ ಹೋಗೋಣ ಅಂತ ಈ ಕಡೆ ಬಂದುಬಿಟ್ವಿ.
ಸೊ ಫೈನಲಿ ಎಲ್ಲ ಊಟಕ್ಕೆ ಸ್ಟಾರ್ಟ್ ಆಗಿತ್ತು, ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು. ಸೊ ಇವರೆಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಊಟ. ಸೊ ನಮ್ಮದು ಎಲ್ಲ ನಾವು ಎಲ್ಲ ಊಟ ಮಾಡ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿ.